ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಾವು ಯಾವ ಆ ಜಿಲ್ಲೆಗೆ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕು, ಯಾವ ಜಿಲ್ಲೆಗೆ ಹೆಚ್ಚು ಪೋಸ್ಟ್ಗಳಾಗಿವೆ, ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಮಾಡೋದನ್ನು ಮರೆಯಬೇಡಿ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಒಂದು ಡಿಸ್ಟಿಕ್ ವೈಸು ವೇಕೆನ್ಸಿಗಳನ್ನು ಇಲ್ಲಿಗೆ ಬಿಡುಗಡೆ ಮಾಡಿದ್ದಾರೆ. ಯಾವ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ, ಬನ್ನಿ ಡೀಪಾಗಿ ಒಂದೊಂದಾಗಿ ಒಂದೊಂದು ಡಿಸ್ಟಿಕ್ ಬಗ್ಗೆ ಇಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಇಲ್ಲಿ ನೋಡೋದಾದ ನೋಡಿ, ಹುದ್ದೆಗಳ ವರ್ಗೀಕರಣ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ. ಈ ಥರ ಎಲ್ಲ ಜಿಲ್ಲೆಯ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಈ ಥರ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತದೆ. ಹೀಗಾಗಿ ಈ ಎಲ್ಲ ಒಂದು ಡಿಸ್ಟಿಕ್ನ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಚಾರ್ಟ್ ಪ್ರಿಪೇರ್ ಮಾಡಿದ್ದೇನೆ. ಯಾವ್ಯಾವ ಡಿಸ್ಟಿಕ್ಗೆ ಹೆಚ್ಚು ಪೋಸ್ಟ್ ಇವೆ ಮತ್ತು ಒಂದು ಕಾಸ್ಟ್ ವೈಸು ಯಾವ್ಯಾವ ಡಿಸ್ಟಿಕ್ನಲ್ಲಿ ಹುದ್ದೆಗಳು ಜಾಸ್ತಿ ಇವೆ, ಬಂದು ಒಂದೊಂದಾಗಿ ನೋಡೋಣ. ಟೋಟಲ್ ಆಗಿ ಇಲ್ಲಿ ನೋಡೋದಾದ್ರೆ ನೋಡಿ, ಹೆಚ್ಚು ಪೋಸ್ಟ್ ಇರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಿಸ್ಟಿಕ್ ವೈಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಪ್ಡೇಟ್ ಆಗಿದೆ. ಇದು ಗ್ರಾಮ ಆಡಳಿತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು ಚಾರ್ಟ್ ಪ್ರಿಪೇರ್ ಆಗಿದೆ ನೋಡಿ. ಮೊದಲನಿಗೆ ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಒಂದು ಈ ನೇಮಕಾತಿಯಲ್ಲಿ ಅತಿ ಹೆಚ್ಚು ಹುದ್ದೆಗಳು, ಇಲ್ಲಿ 73 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ಇಲ್ಲಿ ಖಾಲಿವೆ. ತುಮಕೂರು ಜಿಲ್ಲೆಯಲ್ಲಿ ಒಂದು ಕ್ಯಾಟಗರಿ 1ನಲ್ಲಿ 3 ಹುದ್ದೆಗಳು, 2A ಕ್ಯಾಟಗರಿಯಲ್ಲಿ 11 ಹುದ್ದೆಗಳು, 2B ಕ್ಯಾಟಗರಿಯಲ್ಲಿ 3 ಹುದ್ದೆ, 3A ಕ್ಯಾಟಗರಿಯಲ್ಲಿ 3 ಹುದ್ದೆ ಮತ್ತು 3B ಕ್ಯಾಟಗರಿಯಲ್ಲಿ 3 ಹುದ್ದೆ, SC ಕ್ಯಾಟಗರಿಯಲ್ಲಿ 12 ಹುದ್ದೆಗಳು ಮತ್ತು ST ಕ್ಯಾಟಗರಿಯಲ್ಲಿ 6 ಹುದ್ದೆ, ಜನರಲ್ ಕ್ಯಾಟಗರಿಯಲ್ಲಿ 32 ಹುದ್ದೆಗಳು. ಹೀಗೆ ತುಮಕೂರು ಜಿಲ್ಲೆಯ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಈ ತರಹದ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಆಗಿದೆ. ವೀಕ್ಷಕರಲ್ಲಿ ನೋಡೋದಾದರೆ ಈ ಕಾಸ್ಟ್ ವೈಸು 2Aನಲ್ಲಿ ತಮಗೆ ಮತ್ತು ಸಪ್ರೇಟಾಗಿ ಕನ್ನಡ ಮಾಧ್ಯಮ, ಮಹಿಳಾ, PDP ಮತ್ತು ಎಕ್ಸ್ ಆರ್ಮಿ ಹುದ್ದೆಗಳು ಎಷ್ಟೆಷ್ಟಿವೆ ಎಂಬುದ್ರ ಬಗ್ಗೆ ಇದೇ ವಿಡಿಯೋನಲ್ಲಿ ಮುಂದೆ ಚರ್ಚೆ ಮಾಡೋಣ. ಒಂದೊಂದಾಗಿ ಒಂದೊಂದು ಕಾಸ್ಟ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಯಾವ ಡಿಸ್ಟಿಕಲ್ಲಿ ತಮಗೆ ರಿಸರ್ವೇಷನ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ನೋಡೋದಾದರೆ ನೋಡಿ, ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಿ. ಕಲಬುರಗಿ ಒಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಲ್ಲಿ 67 ಹುದ್ದೆಗಳು ಜಾಸ್ತಿಯಾಗಿವೆ. ಮೈಸೂರಿನಲ್ಲಿ 66 ಹುದ್ದೆಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ 64 ಹುದ್ದೆಗಳು. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ 60 ಹುದ್ದೆಗಳು ಮತ್ತು ಚಾಮರಾಜನಗರದಲ್ಲಿ ನೋಡಿ 55 ಹುದ್ದೆಗಳು. ಹಾಸನದಲ್ಲಿ ನೋಡೋದಾದರೆ 54 ಹುದ್ದೆಗಳು ಮತ್ತು ರಾಮನಗರದಲ್ಲಿ 51 ಹುದ್ದೆ. ದಕ್ಷಿಣ ಕನ್ನಡದಲ್ಲಿ 50 ಹುದ್ದೆಗಳು ಮತ್ತು ಕೋಲಾರ ಜಿಲ್ಲೆಯಲ್ಲಿ 45 ಹುದ್ದೆಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 42 ಹುದ್ದೆಗಳು. ಬೆಂಗಳೂರು ರೂರಲ್ಲು 34 ಮತ್ತು ಹಾವೇರಿಯಲ್ಲಿ ನೋಡೋದಾದ್ರೆ ನೋಡಿ 34 ಹುದ್ದೆಗಳು. ಬೆಂಗಳೂರು ಸಿಟಿ 32 ಮತ್ತು ಚಿತ್ರದುರ್ಗ 32, ಶಿವಮೊಗ್ಗ 31, ಅದೇ ರೀತಿ ಗದಗ 30, ಚಿಕ್ಕಮಗಳೂರು 23. ಹೀಗೆ ಉಳಿದ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಒಂದು 20, 22, 19, 16, 14, 12, 10 ಈ ತರಹದ ಒಂದು ಹುದ್ದೆಗಳು ಇಲ್ಲೇ ವರ್ಗೀಕರಣ ಇಲ್ಲಿ ಕೊಡಲಾಗಿದೆ. ವಿಡಿಯೋನ ಪೌಸ್ ಮಾಡಿ ಈ ಚಾರ್ಟನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಮೇಲಿಂದ ತೋರಿಸ್ತೀನಿ ನೋಡಿ ತಮಗೆ. ಈ ಚಾರ್ಟನ್ನು ನೋಡ್ತಾ ಹೋಗಿ. ಈ ಕ್ಯಾಟಗರಿ ವೈಸ್ ಡೀಟೇಲ್ಸನ್ನು ನಾವು ಇದೇ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಈ ಚಾರ್ಟನ್ನು ಒಂದ್ಸರಿ ನೀವು ನೋಡ್ತಾ ಹೋಗಿ. ಈ ಅತಿಯಾಗಿ ಜಾಸ್ತಿಯಾಗಿರುವ ಹುದ್ದೆಗಳು ಜಾಸ್ತಿ ನೋಡಿ, ತುಮಕೂರು, ಕಲಬುರಗಿ, ಮೈಸೂರು, ಬೆಳಗಾವಿ, ಮಂಡ್ಯ ಈ ಟಾಪ್ 5 ಜಿಲ್ಲೆಗಳಲ್ಲಿ ಜಾಸ್ತಿ ಅರ್ಜಿಗಳನ್ನು ಸಲ್ಲಿಸುವ ಒಂದು ಅವಶ್ಯಕತೆ ಇರುತ್ತದೆ ನೋಡಿ. ಎಲ್ಲ ಅಭ್ಯರ್ಥಿಗಳು ಇದೇ ಒಂದು 5 ಜಿಲ್ಲೆಗಳಿಗೆ ಜಾಸ್ತಿಯಾಗಿ ಅರ್ಜಿಗಳನ್ನು ಸಲ್ಲಿಸಲಿದ್ದಾರೆ. ಹೀಗಾಗಿ ತಾವು ನೋಡಿಕೊಂಡು ಚಾರ್ಟನ್ನು ಒಂದ್ಸರಿ ನೋಡಿಕೊಂಡು ತಮ್ಮ ಸಮೀಪದ ಒಂದು ಜಿಲ್ಲೆಯಲ್ಲಿ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಕ್ಯಾಟಗರಿ ವೈಸ್ ನೋಡೋಣ. ತಮ್ಮ ಒಂದು ಕ್ಯಾಟಗರಿ ವೈಸಲ್ಲಿ ಯಾವ್ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿವೆ. ಮೊದಲನಿಗೆ ನೋಡೋದಾದ್ರೆ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ ಅಂದರೆ ಪ್ಯೂರ್ ಜನರಲ್ನಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ, ಯಾರ ಹತ್ರ ಕಾಸ್ಟ್ ಅಂಡ್ ಕಮ್ಮಿ ಇಲ್ಲ ಮತ್ತು ಯಾವುದೇ ತರಹದ ಒಂದು ರಿಸರ್ವೇಷನ್ ಇಲ್ಲ ಅಂಥ ಅಭ್ಯರ್ಥಿಗಳು ಈ GM ಕ್ಯಾಟಗರಿಯಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ. GM ಕ್ಯಾಟಗರಿಯಲ್ಲಿ ನಾನು ಒಂದು ಟಾಪ್ 15 ಜಿಲ್ಲೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹುದ್ದೆಗಳ ಒಂದು ವರ್ಗೀಕರಣ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದೇನೆ. ಇಲ್ಲಿಂದ ನೋಡ್ತಾ ಹೋಗಿ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನೋಡಿ, ಜನರಲ್
ಕ್ಯಾಟಗರಿಯಲ್ಲಿ 5 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ 11 ಹುದ್ದೆಗಳು ತುಮಕೂರು ಜಿಲ್ಲಾ ಜನರಲ್ ಫೀಮೇಲ್ ಕ್ಯಾಟಗರಿಯಲ್ಲಿ 11 ಹುದ್ದೆಗಳು ಖಾಲಿವೆ. ಅದೇ ರೀತಿ ನೋಡೋದಾದರೆ ಜನರಲ್ ಒಂದು ರೂರಲ್ ಕ್ಯಾಟಗರಿಯಲ್ಲಿ 8 ಹುದ್ದೆಗಳು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತ್ರ ಇದು. ಅದೇ ರೀತಿ ಜನರಲ್ ಅಂಗವಿಕಲ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೋಡಿ 2 ಹುದ್ದೆಗಳು. ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು 3 ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿಯಲ್ಲಿ ನೋಡೋದಾದ್ರೆ ನೋಡಿ ತುಮಕೂರು ಜಿಲ್ಲೆ ಕನ್ನಡ ಮಾಧ್ಯಮದಲ್ಲಿ 1 ಹುದ್ದೆ, PDPಯಲ್ಲಿ 1 ಹುದ್ದೆ ಮತ್ತು ಟ್ರಾನ್ಸ್ಜೆಂಡರಲ್ಲಿ 1 ಹುದ್ದೆ ಸೇರಿ ಟೋಟಲ್ ಆಗಿ 32 ಹುದ್ದೆಗಳು. ಅತಿ ಹೆಚ್ಚು ಒಂದು ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತುಮಕೂರು ಜಿಲ್ಲೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಕಲಬುರಗಿ HK ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನೋಡಿ ಜನರಲ್ ಕ್ಯಾಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಒಂದು ಅರ್ಜಿ ಸಲ್ಲಿಸುವವರು ಗುಲ್ಬರ್ಗಾದಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. 4 ಹುದ್ದೆಗಳು ಜನರಲ್ ಕ್ಯಾಟಗರಿಯಲ್ಲಿ ಮತ್ತು 10 ಹುದ್ದೆಗಳು ಮಹಿಳಾ ಕೋಟಾದಲ್ಲಿ ಮತ್ತು ರೂರಲ್ ಕ್ಯಾಟಗರಿಯಲ್ಲಿ 8 ಹುದ್ದೆಗಳು ಮತ್ತು ಹ್ಯಾಂಡಿಕ್ಯಾಪ್ಟು ಎಕ್ಸ್ ಸರ್ವಿಸ್ ಮ್ಯಾನು ಕನ್ನಡ ಮಾಧ್ಯಮ 1 ಹುದ್ದೆಗಳು ಸೇರಿ ಟೋಟಲ್ ಆಗಿ 29 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಇಲ್ಲಿ ನೋಡೋದಾದ್ರೆ ಮೈಸೂರು ಡಿಸ್ಟಿಕ್ನಲ್ಲಿ ಒಂದು ಜನರಲ್ ಕ್ಯಾಟಗರಿಯಲ್ಲಿ 4 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ 10 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಮೈಸೂರು ಡಿಸ್ಟಿಕಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಮಹಿಳಾ ಅಭ್ಯರ್ಥಿಗಳು 10 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಮತ್ತು ಅದೇ ರೀತಿ ಗ್ರಾಮೀಣ ಒಂದು ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ನೋಡಿ ಪ್ಯೂರ್ ಜನರಲ್ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನೋಡಿ ಜನರಲ್ ಕ್ಯಾಟಗರಿಯಲ್ಲಿ 4 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 10 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಜನರಲ್ ಒಂದು ಮಹಿಳಾ ಕ್ಯಾಟಗರಿಯಲ್ಲಿ. ಮತ್ತು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಜನರಲ್ ಕ್ಯಾಟಗರಿಯ ಒಂದು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರಿಗೆ 7 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 2, ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ 2, ಕನ್ನಡ ಮಾಧ್ಯಮ, PDP ಮತ್ತು ಟ್ರಾನ್ಸ್ಜೆಂಡರ್ ತಲಾ 1 ಹುದ್ದೆಗಳನ್ನು ಮೀಸಲಿಟ್ಟು ಟೋಟಲ್ ಆಗಿ 28 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದ್ರೆ ನೋಡಿ ಜನರಲ್ ಕ್ಯಾಟಗರಿಯಲ್ಲಿ 4 ಹುದ್ದೆಗಳು ಮತ್ತು ಜನರಲ್ ಮಹಿಳಾ ಅಭ್ಯರ್ಥಿಗಳಿಗೆ 9 ಹುದ್ದೆಗಳು. ಅದೇ ರೀತಿ ಜನರಲ್ ರೂರಲ್ನಲ್ಲಿ 7 ಹುದ್ದೆಗಳು ಮತ್ತು PHನಲ್ಲಿ 2, ಎಕ್ಸ್ ಸರ್ವಿಸ್ ಮ್ಯಾನ್ 2, ಕನ್ನಡ ಮಾಧ್ಯಮ, PDP, ಟ್ರಾನ್ಸ್ಜೆಂಡರ್ 1 ಹುದ್ದೆಗಳು ಸೇರಿ ಟೋಟಲ್ ಆಗಿ 27 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ನೋಡೋದಾದ್ರೆ ನೋಡಿ ಜನರಲ್ ಕ್ಯಾಟಗರಿಯಲ್ಲಿ ಚಾಮರಾಜನಗರದಲ್ಲಿ 3, ಹಾಸನ ಜಿಲ್ಲೆಯಲ್ಲಿ 3, ರಾಮನಗರದಲ್ಲಿ 3, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 3 ಹುದ್ದೆಗಳು ಇಲ್ಲಿ ಖಾಲಿವೆ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ 3 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ರೂರಲ್ ಕ್ಯಾಟಗರಿಯಲ್ಲಿ ನೋಡೋದಾದರೆ ಚಾಮರಾಜನಗರದಲ್ಲಿ 6 ಹುದ್ದೆ, ಹಾಸನ ಜಿಲ್ಲೆಯಲ್ಲಿ 6 ಮತ್ತು ರಾಮನಗರ ಜಿಲ್ಲೆಯಲ್ಲಿ 5 ಹುದ್ದೆಗಳು ಇಲ್ಲಿ ಖಾಲಿವೆ. ಇದೊಂದು ಚಾರ್ಟನ್ನು ಸರಿಯಾಗಿ ನೋಡಿಕೊಂಡು ನೀವು ನಿಮಗೆ ಇಷ್ಟವಾಗುವ ಒಂದು ಜಿಲ್ಲೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಟೋಟಲ್ ಆಗಿ ನೋಡೋದಾದರೆ ತುಮಕೂರು, ಕಲಬುರಗಿ, ಮೈಸೂರು, ಬೆಳಗಾವಿ, ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿಯಾಗಿ ತಮಗೆ ಪೋಸ್ಟ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹೀಗಾಗಿ ಈ ಜಿಲ್ಲೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸುವುದು ಸೂಕ್ತವಾಗಿರುತ್ತದೆ. ಇಲ್ಲವಾಗಿದ್ದಲ್ಲಿ ಈ ಚಾರ್ಟಲ್ಲಿ ಇರುವ ಒಂದು ಡಿಸ್ಟಿಕ್ಕನ್ನು ನಿಮಗೆ ಸಮೀಪವಿರುವ ಯಾವುದಾದ್ರೂ ಒಂದು ಡಿಸ್ಟಿಕ್ಗೆ ಚಾರ್ಟ್ ಮುಖಾಂತರ ಜಾಸ್ತಿ ಇರುವ ಹುದ್ದೆಗಳಿಗೆ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ವೀಕ್ಷಕರೇ, ಮತ್ತು ಉಳಿದ ಕಾಸ್ಟ್ನ ಚಾರ್ಟ್ಗಳನ್ನು ಮುಂದಿನ ವಿಡಿಯೋನಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಜಾಯಿನ್ ಆಗೋದನ್ನು ಮರಿಬೇಡಿ. ಅಲ್ಲಿ ಕೂಡ ಈ ಚಾರ್ಟನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿ ಕೂಡ ಪಡೆಯಬಹುದು. ನಮ್ಮ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.